ಹಾಯ್ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅದ್ರ ಜೊತೆಗೆ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವನ ಆಚರಿಸಲಿಕ್ಕೆ ವಿಷ್ಣುವರ್ಧನ್ ಅವರ ಪರ ವಕೀಲರಾದಂತಹ ಅರುಣ್ ಕುಮಾರ್ ಅವ್ರ ಜೊತೆ ಇದ್ದಾರೆ. ಸೊ ವಿಷ್ಣುವರ್ಧನ್ ಸರ್ ಇದ್ದಾಗ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ರು. ಹೋದ್ಮೇಲೂ ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಏನು ಸ್ಮಾರಕದ ಏನು ಇದಿದೆ, ಸ್ಮಾರಕ ಹೊಡೆದಂತಹ ವಿಷಯ. ಸೊ ಅದ್ರ ಬಗ್ಗೆ ಕೇವೇಟ್ ಹಾಕೊಂಡಿದ್ರು, ಮತ್ತೆ ರಿಸರ್ಚ್ ಹಾಕೊಂಡಿದ್ರು. ಸೊ ಅದ್ರ ಬಗ್ಗೆ ಏನೆಲ್ಲ ಆಗ್ತಾ ಇದೆ, ನೆಕ್ಸ್ಟ್ ಡಿಸೆಂಬರ್ಗೆ ವಿಷ್ಣುವರ್ಧನ್ ಅವರ ದಿನಾಂಕ ಪುಣ್ಯಸ್ಮರಣೆ ಬರ್ತಾ ಇದೆ. ಸೊ ಏನಾದ್ರು ಒಂದು ಶುಭ ಸುದ್ದಿ ಸಿಗುತ್ತಾ ಅಭಿಮಾನಿಗಳಿಗೆ? ಮಾಡ್ತೀವಿ. ನಮಸ್ತೆ. ಮೊದಲಾಗಿ ಕನ್ನಡ ಧನ್ಯವಾದಗಳು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ. ಸರ್, ಈಗ ಏನಾಗ್ತದೆ ಸರ್? ಅಭಿಮಾನಿಗಳು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಡಿಸೆಂಬರ್ಗೆ? ನೋಡಿ, ಮೊದಲನೇದಾಗಿ ಪಾಸಿಟಿವ್ ಅಂಶ ಏನು ಅಂತಂದ್ರೆ, ಸರ್ಕಾರ ಈಗಾಗಲೇ ಸನ್ಮಾನ್ಯ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ. ಆದ್ರೆ ಒಂದು ಬೇಸರದ ಸಂಗತಿ ಅಂತಂದ್ರೆ, ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ನಿನ್ನೆ ಏನಿತ್ತು, ಆ ದಿವಸವೇ ಪ್ರಶಸ್ತಿ ಪ್ರದಾನ ಮಾಡಿದ್ರೆ ಇನ್ನೂ ಹೆಚ್ಚು ಅರ್ಥ ಬರ್ತಿತ್ತು. ಯಾವುದೋ ಕಾರಣದಿಂದ ಸರ್ಕಾರ ಆ ಬಗ್ಗೆ ಗಮನ ಹರಿಸಿಲ್ಲ. ನವೆಂಬರ್ ತಿಂಗಳಿನಲ್ಲೇ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ಹೇಳಿ ನಾವು PSS ವಿಷ್ಣು ಅಭಿಮಾನಿ ಸಂಘಟನೆ ಮತ್ತು ವಿಷ್ಣು ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಪರವಾಗಿ, ಹಾಗೆ ರಾಜುಗೌಡರ ಪರವಾಗಿ ನಾನು ವಿನಂತಿಯನ್ನ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಯಾವ ಪ್ರೋಸೆಸ್ ಈಗ 10 ಗುಂಟೆ ನಾನು ಬುಡಿ ಒಂದು ಮಾಡಿದ್ವಿ. ಸೊ ಏನ್ ಆಗ್ಬೋದು? ಅಥವಾ ಹೋರಾಟ ಗೆಲುವಾಗ್ತದೆ ಅಥವಾ ಏನು ಡಿಸೆಂಬರ್ಗೆ ಒಂದು ಪುಣ್ಯಸ್ಮರಣೆ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಏನಾದ್ರು ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಸಿಗುತ್ತೆ? ಖಂಡಿತವಾಗ್ಲೂ ಶುಭ ಸುದ್ದಿ ಸಿಗಲಿದೆ. ಮೊದಲನೇದಾಗಿ ಹೋರಾಟಕ್ಕೆ ಗೆಲುವು ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ದೀರಿ. ನಾವು ಮಾಡ್ತಾ ಇರೋದೇ ಗೆಲುವಿನ ಹೋರಾಟ. ಇಲ್ಲಿ ಸೋಲಿನ ಪ್ರಶ್ನೆ ಇಲ್ಲ. ಈ ಒಂದು ಅಂಶವನ್ನ ಇಟ್ಕೊಂಡು ಅವರಿಗೆ ನ್ಯಾಯಬದ್ಧವಾಗಿ ಗೌರವ ಸಿಗ್ಬೇಕಾಗಿದೆ. ಆ ಗೌರವವನ್ನ ಸರ್ಕಾರದ ವತಿಯಿಂದ ಕಾನೂನಾತ್ಮಕ ಹೋರಾಟದ ಮೂಲಕ ಕೊಡಿಸ್ಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ನಾಳೆ 4ನೇ ತಾರೀಕು ಅದು ರಿಟ್ ಅರ್ಜಿ ಕೋರ್ಟ್ ಮುಂದೆ ವಿಚಾರಣೆಗೆ ಬರಲಿದೆ. ಈಗಾಗಲೇ ಸರ್ಕಾರಕ್ಕೆ ಮತ್ತು ಎಲ್ಲ ಯಾರು ರೆಸ್ಪಾಂಡೆಂಟ್ಸ್ ಇದ್ದಾರೆ ಎಲ್ರಿಗೂ ಕೂಡ ನೋಟಿಸ್ ಆರ್ಡರ್ ಆಗಿದೆ. ಅವರುಗಳು ಬಂದು ಅವರ ಏನು ಪ್ರತಿವಾದ ಇದೆ ಅಥವಾ ಯಾಕೆ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಅವ್ರ ಕೋರ್ಟ್ ಮುಂದೆ ಹೇಳೋರಿದ್ದಾರೆ. ತದನಂತರ ಶುಭವಾಗಿ ಒಳ್ಳೆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತು ಏನು ನೈತಿಕವಾಗಿ ಅವರಿಗೆ ಗೌರವ ಸಿಗ್ಬೇಕಾಗಿದೆ ಆ ಗೌರವ ಸಿಗುವ ದೃಷ್ಟಿಯಿಂದ ಕೋರ್ಟ್ ಇಂದ ಕೂಡ ಉತ್ತಮವಾದ ತೀರ್ಪು ಬಂದಿದೆ. ಮತ್ತು ಮುಂದಿನ ತಿಂಗಳಲ್ಲೇ ಅವರ 16ನೇ ಪುಣ್ಯಸ್ಮರಣೆ ಬರೋದಿದೆ. ಆ ಒಂದು ಸಂದರ್ಭಕ್ಕೆ ಮುಂಚಿತವಾಗಿನೇ ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಬರಲಿದೆ ಅನ್ನೋದನ್ನ ತಮ್ಮ ವಾಹಿನಿಯ ಮೂಲಕ ನಾನು ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಹೇಳೋ ಪ್ರಕಾರ ಒಂದು ಒಳ್ಳೆ ಸೂಚನೆ ಸಿಗ್ತಾ ಇದೆ ಅಂತ ಅನ್ನೋದು ಖಂಡಿತವಾಗಿ. ಅಂದ್ರೆ ಈಗ ಮತ್ತೆ ಇನ್ನೊಂದು ಸರ್ಕಾರದವರು ಅರಣ್ಯ ಇಲಾಖೆಗೆ ಅಂತ ವಶಪಡಿಸ್ಕೊತಾ ಇದೀವಿ ಅಂತ ಒಂದು ಅನಿಸ್ತಾ ಹೋಗಿಲ್ಲ. ಸೊ ಅದ್ರದ್ದು ಏನು ಪ್ರೊಸೆಸ್ ಆಗ್ತಾ ಇಲ್ಲ. ಬಟ್ ಏನ್ ಆಗ್ಬೋದು ಅದು? ನೋಡಿ, ಆ ಕೇಸ್ ನಲ್ಲೂ ಕೂಡ ನಾವು ಆಲ್ರೆಡಿ ಕೇವೇಟ್ ಹಾಕಿದ್ವಿ. ನಾವು ಅದನ್ನ ಪಾರ್ಟಿ ಮಾಡಿ ನಮ್ಮನ್ನ ಆ ಕೇಸ್ ನಲ್ಲಿ ನಮ್ಮ ವಾದವನ್ನು ಆಲಿಸ್ಬೇಕು ಹಾಗೆ ಅಂತ ಕೇಳಿದ್ದೀವಿ. ಎರಡು ಕಾರಣಕ್ಕಾಗಿ. ಮೊದಲನೇದಾಗಿ, ಈ ಒಂದು ಪ್ರಾಪರ್ಟಿ ಅರಣ್ಯ ಇಲಾಖೆಗೆ ಪಡಿಸಿಕೊಳ್ಳುವ ಆದೇಶದ ಹಿಂದೆ ಮೂಲ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಸೊ ಹಾಗಾಗಿ ನಮ್ಮನ್ನು ಒಂದು ಪಾರ್ಟಿ ಮಾಡಬೇಕು, ನಮ್ಮ ವಾದವನ್ನು ಆಲಿಸ್ಬೇಕು ಅನ್ನೋದು ಮೊದಲನೇ ನಮ್ಮ ಬೇಡಿಕೆ ಆಗಿದೆ. ಎರಡನೇದಾಗಿ, ಈಗಾಗಲೇ ಕೋರ್ಟ್ ಕೂಡ ಅದಕ್ಕೆ ಮಾನ್ಯತೆ ಕೊಟ್ಟಿದೆ. ಈಗ ತಾತ್ಕಾಲಿಕವಾಗಿ ಯಾವುದೇ ಆದೇಶ ಮಾಡಬಾರದು, ಎಲ್ಲರ ವಾದ ವಿವಾದ ಆಲಿಸಿ ಅದರ ಬಗ್ಗೆ ನಿರ್ಧಾರ ಕೊಡ್ತೀವಿ ಅಂತೇಳಿ ಹೈಕೋರ್ಟ್ ಹೇಳಿದೆ. ಸದ್ಯದಲ್ಲೇ ಆ ಕೇಸ್ ನಲ್ಲೂ ಕೂಡ ಅಂತಿಮ ಆದೇಶ ಹೊರಬೀಳಲಿದೆ. ಎಸ್ಪೆಷಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ. ಅಂದ್ರೆ ಏನು ಡಿಸೆಂಬರ್ಗೆ 16ನೇ ಪುಣ್ಯಸ್ಮರಣೆ ಬರ್ತಾ ಇದೆಯೋ ಆ ಪುಣ್ಯಸ್ಮರಣೆ ಅಷ್ಟರೊಳಗಡೆ ಒಂದು ಶುಭ ಸುದ್ದಿ ಸಿಗೋದಂತೂ ಗ್ಯಾರಂಟಿ ಅಂತ ಒಂದು ರಾಯರು ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಕಾನೂನು ಪ್ರಕ್ರಿಯೆ. ಎಲ್ಲರಿಗೂ